Hello dear students, today I am going to talk about history of ecology. ಎಕಾಲಜಿಕಲ್ ಸ್ಟಡೀಸ್ ಯಾವಾಗ ಶುರುವಾಯಿತು ಅಂತ ನೋಡೋದಾದ್ರೆ ಅದರ ಆರಿಜಿನ್, ಅದರ ಬಿಗಿನಿಂಗ್ ಯಾವಾಗಿಂದ ಶುರುವಾಯಿತು ಅಂತ ನೋಡೋದಾದ್ರೆ ಇಟ್ ಸ್ಟಾರ್ಟ್ ಫ್ರಮ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಅಂದ್ರೆ ಏನ್ಷಿಯಂಟ್ ಸಿವಿಲೈಸೇಷನ್ ಪೀರಿಯಡ್ ಇಂದ ಈ ಒಂದು ಎಕಾಲಜಿಕಲ್ ಸ್ಟಡೀಸ್ ಅನ್ನೋದು ಶುರುವಾಯಿತು. ಆ ಒಂದು ನಮ್ಮ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ನಾವು ನೋಡೋದಾದ್ರೆ ಏನಂತ ಸಿವಿಲೈಸೇಷನ್ ಪೀರಿಯಡ್ ಅಲ್ಲಿ ಕೆಲವು ಗುಹೆಗಳಲ್ಲಿ ಇರುವಂತ ಚಿತ್ರಗಳು, ಅದರಲ್ಲಿ ಇರುವಂತ ಕಾರ್ವಿಂಗ್ಸ್ ಏನ್ ತೋರಿಸುತ್ತೆ, ಅವರು ಆ ನ್ಯಾಚುರಲ್ ಸರೌಂಡಿಂಗ್ಸ್ ನ ಸ್ಟಡಿ ಮಾಡಿರೋದ್ನ ಒಂದು ಕಾರ್ವಿಂಗ್ಸ್ ಮತ್ತೆ ಆ ಚಿತ್ರಗಳು ತೋರಿಸುತ್ತೆ. ಮತ್ತೆ ಅದಾದ್ಮೇಲೆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಈ ಒಂದು ಎಕಾಲಜಿಕಲ್ ಸ್ಟಡೀಸ್ ನ ಮಾಡಿರೋದಕ್ಕೆ ಒಂದು ಪ್ರೂಫ್ಸ್, ಒಂದು ವಿಟ್ನೆಸ್ ಅಂತ ಹೇಳಿದ್ರೆ ಅರಿಸ್ಟಾಟಲ್ ಒಬ್ಬ ಫಿಲಾಸಫರ್ ಮತ್ತೆ ಸೈಂಟಿಸ್ಟ್. ಅವರು ಅವರ ರೈಟಿಂಗ್ಸ್ ನೋಡೋದಾದ್ರೆ ಹಿಸ್ಟ್ರಿ ಆಫ್ ಅನಿಮಲ್ಸ್ ಮತ್ತೆ ಆನ್ ದ ಪಾರ್ಟ್ಸ್ ಆಫ್ ಅನಿಮಲ್ಸ್ ಅನ್ನೋ ಅವರ ಪುಸ್ತಕಗಳಲ್ಲಿ ಅವರು ಒಂದು ಎಕಾಲಜಿಕಲ್ ಸ್ಟಡೀಸ್ ನ ಮಾಡೋದ್ನ, ಅದರಲ್ಲಿ ಆರ್ಗ್ಯಾನಿಸಮ್ ಮತ್ತೆ ಅದರ ಎನ್ವಿರಾನ್ಮೆಂಟ್ ನ ಅವರು ಸ್ಟಡಿ ಮಾಡಿರೋದ್ನ ಡಾಕ್ಯುಮೆಂಟೇಶನ್ ಮಾಡಿರ್ತಾರೆ. ನೆಕ್ಸ್ಟ್ ಅರ್ಲಿ ಎಕಾಲಜಿಕಲ್ ಕಾನ್ಸೆಪ್ಟ್ಸ್ ಆರಿಜಿನ್ ಆಗಿದ್ದ ಹಿಸ್ಟ್ರಿನ ನಾವು ನೋಡೋದಾದ್ರೆ ಇಟ್ ಈಸ್ ಆರಿಜಿನೇಟೆಡ್ ಇನ್ ದ 18th and 19th centuries. ಅಂದ್ರೆ ಲೇಟ್ 18th ಅರ್ಲಿ 19th centuries ಅಲ್ಲಿ ಮೆನಿ ಎಕಾಲಜಿಕಲ್ ಕಾನ್ಸೆಪ್ಟ್ಸ್ ಅರೈಸ್ ಆಗಿದ್ನ ನಾವು ನೋಡ್ಬೋದು. ಸೊ ಅದರಲ್ಲಿ ಮೆನಿ ನ್ಯಾಚುರಲಿಸ್ಟ್, ಬೇರೆ ಬೇರೆ ನ್ಯಾಚುರಲಿಸ್ಟ್ ಈ ಒಂದು ಎಕಾಲಜಿಕಲ್ ಸ್ಟಡೀಸ್ ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಬಫನ್, ಅಲೆಕ್ಸಾಂಡರ್ ವ್ಯಾನ್ ಹಂಬಲ್ಡಾಟ್, ಚಾರ್ಲ್ಸ್ ಡಾರ್ವಿನ್ ಅಂಡ್ ರೂಸೆಲ್ ವೆಲ್ಲೆಸ್, ಈ ಸೈಂಟಿಸ್ಟ್, ಈ ನ್ಯಾಚುರಲಿಸ್ಟ್ ಗಳು ಅವರು ಎಕಾಲಜಿಕಲ್ ಸ್ಟಡೀಸ್ ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಇನ್ 1749 ದ ಫಸ್ಟ್ ನ್ಯಾಚುರಲಿಸ್ಟ್ ಬಫನ್ ಅವ್ರನ್ನ ಫಸ್ಟ್ ನ್ಯಾಚುರಲಿಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. he studied and gave the systemized knowledge about relation existing between the living organisms and environment. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮತ್ತೆ ಅದರ ಸುತ್ತಲಿನ ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಸಿಸ್ಟಮೈಸ್ಡ್ ನಾಲೆಡ್ಜ್ ನ ಇವರು ಪ್ರೊವೈಡ್ ಮಾಡ್ತಾರೆ. ಇವ್ರನ್ನ ಫಸ್ಟ್ ನ್ಯಾಚುರಲಿಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ಹಂಬಲ್ಡಾಟ್ ಅನ್ನೋ ಸೈಂಟಿಸ್ಟ್, Humboldt work emphasized the interconnectedness of nature, hence he is known as father of ecology. Humboldt ಅನ್ನೋ ಸೈಂಟಿಸ್ಟ್ ನ ನಾವು ಫಾದರ್ ಆಫ್ ಎಕಾಲಜಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇವರು ಏನ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ ಇಂಟರ್ ಕನೆಕ್ಟೆಡ್ನೆಸ್ ಆಫ್ ನೇಚರ್. ನೇಚರ್ ಅಲ್ಲಿ ಇಂಟರ್ಕನೆಕ್ಟೆಡ್ನೆಸ್ ಅಂತಂದ್ರೆ ಒಂದು ಆರ್ಗ್ಯಾನಿಸಮ್ ಮತ್ತೊಂದು ಆರ್ಗ್ಯಾನಿಸಮ್ಸ್ಗೆ ಅದರ ಒಂದು ಲಿವಿಂಗ್, ಅದರ ಎಕ್ಸಿಸ್ಟೆನ್ಸ್ ಅನ್ನೋದು ಒಂದು ಆರ್ಗ್ಯಾನಿಸಮ್ ಮತ್ತೊಂದು ಆರ್ಗ್ಯಾನಿಸಮ್ಸ್ಗೆ ಹೆಂಗೆ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ, ಮತ್ತೆ ಅದರ ಸರೌಂಡಿಂಗ್ಸ್ ಗೆ ಹೆಂಗೆ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ, ಅಂದ್ರೆ ಓವರ್ ಆಲ್ ನೇಚರ್ ಅಲ್ಲಿ ಇರುವಂತ ಇಂಟರ್ ಕನೆಕ್ಟೆಡ್ನೆಸ್ ಬಗ್ಗೆ ಈ ಒಬ್ಬ ಸೈಂಟಿಸ್ಟ್, ಈ ಒಬ್ಬ ಎಕಾಲಜಿಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವ್ರನ್ನ ನಾವು ಫಾದರ್ ಆಫ್ ಎಕಾಲಜಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅದಾದ್ಮೇಲೆ ಡಾರ್ವಿನ್, ನಿಮ್ಗೆ ಡಾರ್ವಿನ್ ಬಗ್ಗೆ ಕೇಳಿರ್ತೀರ ನಿಮ್ಮ ಅರ್ಲಿ ಏನು ಪ್ರೈಮರಿ ಸ್ಕೂಲ್ ಸ್ಟಡೀಸ್ ಇಂದಾನು ಕೂಡ ಡಾರ್ವಿನ್ ಬಗ್ಗೆ ಕೇಳಿರ್ತೀರ. ಡಾರ್ವಿನ್ ಅವರು ವಾಯೇಜ್ ನ ಮಾಡ್ತಾರೆ. ಅದರಲ್ಲಿ ದ್ವೀಪಗಳನ್ನ ವಿಸಿಟ್ ಮಾಡಿ ಆ ದ್ವೀಪಗಳಲ್ಲಿ ಕೆಲವೊಂದು ಬರ್ಡ್ಸ್ ಮತ್ತೆ ಅನಿಮಲ್ಸ್ ನ ಅಬ್ಸರ್ವ್ ಮಾಡಿ ಅವರು ಒಂದಷ್ಟು ಎಕಾಲಜಿಕಲ್ ಸ್ಟಡೀಸ್ ನ ಮಾಡ್ತಾರೆ. ಮತ್ತೆ ಇಟ್ ಗಿವ್ಸ್ ದ ಒಂದು ಗ್ರೌಂಡ್ ವರ್ಕ್ ಫಾರ್ ಎವಲ್ಯೂಷನ್ ಸ್ಟಡೀಸ್ಗೆ ಕೂಡ ಮತ್ತೆ ಎಕಾಲಜಿಕಲ್ ಸ್ಟಡೀಸ್ಗೆ ಕೂಡ ಡಾರ್ವಿನ್ ಥಿಯರೀಸ್ ಏನಿರುತ್ತೆ ಅದು ಒಂದು ಗ್ರೌಂಡ್ ವರ್ಕ್ ನ ಪ್ರೊವೈಡ್ ಮಾಡುತ್ತೆ. ಸೊ ಇದರಲ್ಲಿ ಅವರು ಯಾವ ಥಿಯರಿನ ಹೇಳ್ತಾರೆ, ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ. ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಬಗ್ಗೆ ಏನು ಡಾರ್ವಿನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದು ಕೂಡ ನಮ್ಗೆ ಒಂದು ಎಕಾಲಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಒಂದು ಫ್ರೇಮ್ ವರ್ಕ್ ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಈಸ್ ರೈಸ್ ಆಫ್ ಮಾಡರ್ನ್ ಎಕಾಲಜಿ. ಮಾಡರ್ನ್ ಎಕಾಲಜಿಕಲ್ ಕಾನ್ಸೆಪ್ಟ್ಸ್ ಯಾವಾಗ ಏನು ಬಿಗಿನ್ ಆಯ್ತು, ಯಾವಾಗ ಶುರುವಾಯ್ತು ಅಂತ ನೋಡೋದಾದ್ರೆ ಇನ್ ದ ಲೇಟ್ 19th century and early 20th century many modern ecological concepts and principles were emerged. ಸೊ ಯಾವ್ಯಾವ ಕಾನ್ಸೆಪ್ಟ್ಸ್ ಮೇನ್ ಆಗಿ ಈ ಒಂದು ಮಾಡರ್ನ್ ಎಕಾಲಜಿಕಲ್ ಕಾನ್ಸೆಪ್ಟ್ಸ್ ಅಂತ ನಾವು ನೋಡೋದಾದ್ರೆ ಅರ್ನ್ಸ್ಟ್ ಆಕಲ್ ಅವರು ಎಕಾಲಜಿ ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದ್ದೆ, ಅವರು ಒಂದು
ಟರ್ಮ್ ನ ಕಾಯಿನ್ ಮಾಡ್ತಾರೆ. ಎಕಾಲಜಿ ಅನ್ನೋ ಒಂದು ಟರ್ಮಿನಾಲಜಿನ ಕಾಯಿನ್ ಮಾಡುವಂತದ್ದು ಯಾರು? ಅರ್ನ್ಸ್ಟ್ ಹ್ಯಾಕರ್ in 1866. And he also gave the interactions between organisms and their environment. ಅವರ ಒಂದು ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಂಟ್ರಾಕ್ಷನ್ ಆಫ್ ಆರ್ಗ್ಯಾನಿಸಮ್ಸ್ ಅಂಡ್ ದೇರ್ ಎನ್ವಿರಾನ್ಮೆಂಟ್ ಮತ್ತೆ ಅದರ ಒಂದು ಆರ್ಗ್ಯಾನಿಸಮ್ ಮತ್ತೆ ಆರ್ಗ್ಯಾನಿಸಮ್ ಸುತ್ತಲೇ ಎನ್ವಿರಾನ್ಮೆಂಟ್ ನ ಇಂಟ್ರಾಕ್ಷನ್ಸ್ ಬಗ್ಗೆ ಹೇಳ್ತಾರೆ. ಮತ್ತೆ ಡ್ಯೂರಿಂಗ್ early 20th century, Frederick Clements and Henry Glasson, they also laid the foundation for the study of plant communities and succession. Succession ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಸಕ್ಸೆಷನ್ ಕಾನ್ಸೆಪ್ಟ್ ನ ಸ್ಟಡಿ ಮಾಡ್ತೀರಿ. ಒಂದು ಬೇರನ್ ಲ್ಯಾಂಡ್ ಅಥವಾ ಒಂದು ವಾಟರ್ ಬಾಡಿ, ಯಾವುದೇ ಒಂದು ವಾಟರ್ ಬಾಡಿ ಅಥವಾ ಒಂದು ಬೇರನ್ ಲ್ಯಾಂಡ್ ಅಲ್ಲಿ ಡಿಫ್ರೆಂಟ್ ಪ್ಲಾಂಟ್ ಕಮ್ಯುನಿಟೀಸ್ ಗ್ರಾಜುವಲ್ ಆಗಿ ಎಸ್ಟಾಬ್ಲಿಷ್ ಆಗುವಂಥದ್ದು. ಒಂದು ಪ್ಲಾಂಟ್ ಕಮ್ಯುನಿಟಿ ಎಸ್ಟಾಬ್ಲಿಷ್ ಆಗುವಂಥದ್ದು, ಮತ್ತೆ ಅದು ಡಿಸ್ಟ್ರಾಯ್ ಆಗುವಂಥದ್ದು, ಆ ಜಾಗದಲ್ಲಿ ಮತ್ತೊಂದು ಕಮ್ಯುನಿಟಿ ಎಸ್ಟಾಬ್ಲಿಷ್ ಆಗಿ ಫೈನಲ್ ಒಂದು ವೆಜಿಟೇಷನ್ ಕ್ರಿಯೇಟ್ ಆಗುವಂತ, ಅಂದ್ರೆ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಬೇರನ್ ಲ್ಯಾಂಡ್, ಏನು ಸಸ್ಯಗಳಿಲ್ದೇ ಇರುವಂತ ಒಂದು ಜಾಗದಲ್ಲಿ ಇನಿಷಿಯಲಿ ಚಿಕ್ಕ ಪುಟ್ಟ ಒಂದು ಪ್ಲಾಂಟ್ಸ್ ಡೆವಲಪ್ ಆಗ್ತಾ ಎಸ್ಟಾಬ್ಲಿಷ್ ಆಗ್ತಾ ಕೊನೆಗೆ ಫೈನಲಿ ಆ ಜಾಗದಲ್ಲಿ ಒಂದು ದೊಡ್ಡ ಕಾಡು ತರ ಒಂದು ಒಂದು ಫೈನಲ್ ಕ್ಲೈಮ್ಯಾಕ್ಸ್ ವೆಜಿಟೇಷನ್ ಎಸ್ಟಾಬ್ಲಿಷ್ ಆಗುವಂತ ಒಂದು ಪ್ರೋಸೆಸ್. ಅದೇನು 1-2 ವರ್ಷದಲ್ಲಿ ಆಗುವಂತದಲ್ಲ, ನೂರಾರು ಸಾವಿರಾರು ವರ್ಷಗಳಲ್ಲಿ ಆಗುವಂತ ಒಂದು ಪ್ರೋಸೆಸ್. ಅದನ್ನ ಒಂದು ಸಕ್ಸೆಷನ್ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಬಗ್ಗೆ ಪ್ಲಾಂಟ್ ಕಮ್ಯುನಿಟೀಸ್ ಮತ್ತೆ ಸಕ್ಸೆಷನ್ ಬಗ್ಗೆ ಒಂದು ಕಾನ್ಸೆಪ್ಟ್ಸ್, ಈ ಒಂದು ಎಕಾಲಜಿಕಲ್ ಕಾನ್ಸೆಪ್ಟ್ಸ್ ನ ಕೊಟ್ಟಂತವ್ರು ಯಾರು? ಫ್ರೆಡ್ರಿಕ್ ಕ್ಲೆಮೆಂಟ್ಸ್ ಅಂಡ್ ಹೆನ್ರಿ ಗ್ಲೇಸನ್. Next, in 1913, Arthur Tansley, he organized first professional society of ecologists, and he became the first editor of journal Ecology. And he also coined the term ecosystem. ಆರ್ಥರ್ ಟ್ಯಾನ್ಸ್ಲಿ ಅನ್ನೋ ಸೈಂಟಿಸ್ಟ್ ಎಕೋಸಿಸ್ಟಮ್ ಅನ್ನೋ ಒಂದು ಟರ್ಮಿನಾಲಜಿನ ಕಾಯಿನ್ ಮಾಡ್ತಾರೆ. ಮತ್ತೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವರು ಫಸ್ಟ್ ಟೈಮ್ ಒಂದು ಏನು ಪ್ರೊಫೆಷನಲ್ ಸೊಸೈಟಿ ಆಫ್ ಎಕಾಲಜಿಸ್ಟ್ ನ ಆರ್ಗನೈಸ್ ಮಾಡ್ತಾರೆ. ಇವರು ಏನು ಇಂಗ್ಲೆಂಡ್ ಅಲ್ಲಿ ಇರುವಂತಹ ಪ್ಲಾಂಟ್ಸ್ ನ ಡಿಫ್ರೆಂಟ್ ಪ್ಲಾಂಟ್ ಕಮ್ಯುನಿಟೀಸ್ ಅಂತ ಹೇಳಿದ್ರೆ, ಅದು ಏನು ಅವರು ಮೇಜರ್ ಆಗಿ ಫೋಕಸ್ ಮಾಡಿದ್ದು ಫರ್ನ್ಸ್ ಅಂದ್ರೆ ಟೆರಡೋಫೈಟ್ಸ್ ಮೇಲೆ. ಅದ್ರ ಜೊತೆಗೆ ಬೇರೆ ಎಲ್ಲಾ ತರ ಪ್ಲಾಂಟ್ಸ್ ಅನ್ನು ಡಾಕ್ಯುಮೆಂಟೇಶನ್ ಮಾಡ್ಬೇಕು ಅಂತ ಹೊರಡ್ತಾರೆ. ಆ ಡಾಕ್ಯುಮೆಂಟೇಶನ್ ಮಾಡೋ ಟೈಮಲ್ಲಿ ಅವ್ರಿಗೆ ಅನ್ಸುತ್ತೆ ಬೇರೆ ಎಲ್ಲ ಏನು ಬಾಟ್ನಿಸ್ಟಿಗೂ ಈ ಒಂದು ಡಾಕ್ಯುಮೆಂಟೇಶನ್ ಇಂಟ್ರೆಸ್ಟ್ ಇರ್ಬೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವರು ಎಲ್ಲಾ ಒಬ್ರ ಏನು ಬಾಟ್ನಿಸ್ಟ್ ಇರ್ತಾರೆ, ಎಕಾಲಜಿಸ್ಟ್ ಇರ್ತಾರೆ, ಅವರಿಗೋಸ್ಕರ ಒಂದು ಎಕಾಲಜಿಕಲ್ ಸೊಸೈಟಿಯನ್ನ ಫಸ್ಟ್ ಟೈಮ್ ಆರ್ಗನೈಸ್ ಮಾಡ್ತಾರೆ. ಮತ್ತೆ ಆ ಎಕಾಲಜಿಕಲ್ ಸೊಸೈಟಿಯಿಂದ ಒಂದು ಜರ್ನಲ್ ನ ಬಿಡುಗಡೆ ಮಾಡ್ತಾರೆ. ಎಕಾಲಜಿಕಲ್ ಜರ್ನಲ್ ನ ಬಿಡುಗಡೆ ಮಾಡ್ತಾರೆ. ಈ ಜರ್ನಲ್ ನ ಒಬ್ಬ ಇನ್ನು ಫಸ್ಟ್ ಎಡಿಟರ್ ಆರ್ಥರ್ ಟ್ಯಾನ್ಸ್ಲಿನೇ ಆಗಿರ್ತಾರೆ. ಮತ್ತೆ ಅದೇ ರೀತಿ ಈ ಒಂದು ಅರ್ಲಿ 20th centuries ಅಲ್ಲಿ ಮೆನಿ ರಿಸರ್ಚ್ ಸ್ಟೇಷನ್ಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದ್ರ ಜೊತೆಗೆ ಎಕಾಲಜಿಕಲ್ ಸೊಸೈಟೀಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ಫೆಸಿಲಿಟೇಟ್ಸ್ ದ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಅಂಡ್ ಕೊಲಾಬರೇಷನ್ ಆಫ್ ನಾಲೆಡ್ಜ್. ಇದು ಒಂದು ರಿಸರ್ಚ್ ಸ್ಟೇಷನ್ಸ್ ನ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಎಕಾಲಜಿಕಲ್ ಸೊಸೈಟೀಸ್ ನ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಇದೆಲ್ಲದನ್ನು ಎಕಾಲಜಿಕಲ್ ಸ್ಟಡೀಸ್ ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಹೊಸ ಮಾಡರ್ನ್ ಎಕಾಲಜಿಕಲ್ ಕಾನ್ಸೆಪ್ಟ್ಸ್ ಅರೈಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಅಂತ ಹೇಳಿದ್ರೆ, ರೇಚಲ್ ಕಾನ್ಸನ್ ಅನ್ನೋ ಒಬ್ಬ ಸೈಂಟಿಸ್ಟ್, ಅವರು ಸೈಲೆಂಟ್ ಸ್ಪ್ರಿಂಗ್ ಅನ್ನೋ ಒಂದು ಪುಸ್ತಕನ ಬರೀತಾರೆ ಇನ್ 1962. It sparked environmental awareness and the modern environmental movement. ಇದರಲ್ಲಿ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ನ ಹೆಚ್ಚು ಮಾಡುತ್ತೆ ಈ ಒಂದು ಪುಸ್ತಕ. ಇದು ಒಂದು ಕಾಂಟ್ರವರ್ಸಿನ ಕೂಡ ಕ್ರಿಯೇಟ್ ಮಾಡುತ್ತೆ.
ಸೊ ಇವರು ಸೈಲೆಂಟ್ ಸ್ಪ್ರಿಂಗ್ ಅನ್ನೋ ಪುಸ್ತಕದಲ್ಲಿ ಯಾವ್ದ್ರ ಬಗ್ಗೆ ಈ ಹೆಚ್ಚಿನದಾಗಿ ಪೆಸ್ಟಿಸೈಡ್ಸ್ ನ ಬಳಸ್ತಿರೋದ್ರ ಬಗ್ಗೆ, ಅದರಲ್ಲಿ ಮೇಜರ್ ಆಗಿ ಒಂದು ಪೆಸ್ಟಿಸೈಡ್ ಅಂತ ಹೇಳಿದ್ರೆ DDT ಅನ್ನೋ ಒಂದು ಪೆಸ್ಟಿಸೈಡ್ ಏನು ಬಳಸ್ತಿದ್ರು, ಅದು ಎಷ್ಟೋ ಕಂಟ್ರಿಯಲ್ಲಿ ಬ್ಯಾನ್ ಆಗಿದ್ದು ಈ ಒಂದು ಸೈಲೆಂಟ್ ಸ್ಪ್ರಿಂಗ್ ಅನ್ನೋ ಒಂದು ಪುಸ್ತಕ ಬಂದ್ಮೇಲೆ. ಇವರೊಬ್ರು ಏನು ಸೈಲೆಂಟ್ ಸ್ಪ್ರಿಂಗ್ ಪುಸ್ತಕನ ಬರೀತಾರೆ. ಸೊ ಇದೊಂದು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡುತ್ತೆ. ಏನಂತ ಹೇಳಿದ್ರೆ ಒಂದು DDT ನ ಹೆಚ್ಚಿನದಾಗಿ ಎಲ್ಲಾ ಕಡೆ ಮಲೇರಿಯಾ ರೋಗಕ್ಕೆ ಅಂತ ಹೇಳಿ ಬಳಸ್ತಿರ್ತಾರೆ. ಬಟ್ ಅದು ಮಲೇರಿಯಾ ರೋಗನ ಕಂಟ್ರೋಲ್ ಮಾಡೋದು ಅಂದ್ರೆ ಪೆಸ್ಟ್ ನ ಕಿಲ್ ಮಾಡೋದ್ರ ಜೊತೆಗೆ ಏನಾಗುತ್ತೆ, ನಮ್ಮ ಫುಡ್ ಚೈನಿಗೆ ಎಂಟ್ರಿ ಆದ್ರೆ ಅದರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಆಗ್ತಿದೆ, ಯಾವ ರೀತಿ ತೊಂದರೆಗಳಾಗ್ತಿದೆ ಅಂತ ಅಂದ್ರೆ ಬರ್ಡ್ಸ್ ಅಲ್ಲಿ ಅದು ಅಕ್ಯುಮುಲೇಷನ್ ಆಗೋದು, ಅದರಿಂದ ಬರ್ಡ್ ಶೆಲ್ ಅಂದ್ರೆ ಆ ಬರ್ಡ್ಸ್ ಎಗ್ ಶೆಲ್ ಡಿಗ್ರೇಡೇಷನ್ ಆಗೋದು. ಸೊ ಇದೆಲ್ಲ ಏನೇ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿರುತ್ತೆ, ಅದು ನಮ್ಮ ಫುಡ್ ಚೈನ್ ಸಪ್ಲೈ ಏನಿರುತ್ತೆ ಅದಕ್ಕೆ ಎಂಟ್ರಿ ಆದ್ರೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಸೈಲೆಂಟ್ ಸ್ಪ್ರಿಂಗ್ ಪುಸ್ತಕದಲ್ಲಿ ಡಾಕ್ಯುಮೆಂಟೇಶನ್ ಮಾಡ್ತಾರೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡುತ್ತೆ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೆವಲ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಅಲ್ಲಿಂದ DDT ಅನ್ನೋ ಒಂದು ಏನು ಪೆಸ್ಟಿಸೈಡ್ ಕೂಡ ಎಷ್ಟೋ ಒಂದು ಕಂಟ್ರಿಯಲ್ಲಿ ಬ್ಯಾನ್ ಮಾಡ್ತಾರೆ. ಇಂಡಿಯಾದಲ್ಲಿ ಕೂಡ ಬ್ಯಾನ್ ಆಗಿದೆ, ಬಟ್ ಅಂದ್ರೂ ಕೂಡ ಕೆಲವೊಂದು ಕಡೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಈಗಲೂ ಕೂಡ ಬಳಸ್ತಿದ್ದಾರೆ. ಅದು ನೇಚರ್ಗೆ ತುಂಬಾನೇ ಎಫೆಕ್ಟ್ ನ ಕಾಸ್ ಮಾಡ್ತಿದೆ. ಮತ್ತೆ ecology as diversified into various branches in the 20th century. 20th century ಅಲ್ಲಿ ಅದೇನಾಯ್ತು, ಎಕಾಲಜಿಯಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಶುರು ಆಯ್ತು. ಸೊ ಅದರಲ್ಲಿ ನಾವು ನೋಡೋದಾದ್ರೆ ಪಾಪ್ಯುಲೇಷನ್ ಎಕಾಲಜಿ, ಕಮ್ಯುನಿಟಿ ಎಕಾಲಜಿ, ಎಕೋಸಿಸ್ಟಮ್ ಎಕಾಲಜಿ, ಲ್ಯಾಂಡ್ಸ್ಕೇಪ್ ಎಕಾಲಜಿ, ಈ ತರ ಬೇರೆ ಬೇರೆ ಎಕಾಲಜಿಕಲ್ ಕಾನ್ಸೆಪ್ಟ್ಸ್ ನಾವು ಬೇರೆ ಬೇರೆ ಬ್ರಾಂಚಸ್ ಅಲ್ಲಿ ಸ್ಟಡಿ ಮಾಡಕ್ಕೆ ಶುರು ಮಾಡಿದ್ವಿ. ಇನ್ ದ 21st century ಈ ಎಕಾಲಜಿಕಲ್ ಸ್ಟಡೀಸ್ ಅನ್ನೋದು ಮೆನಿ ಚಾಲೆಂಜಸ್ ನ ಫೇಸ್ ಮಾಡ್ತಿದೆ. ಯಾವ ರೀತಿಯ ಚಾಲೆಂಜಸ್ ಅಂತ ನೋಡೋದಾದ್ರೆ ಈ ಕ್ಲೈಮೇಟ್ ಚೇಂಜ್ ಇಂದಾಗಿ ಹ್ಯಾಬಿಟಾಟ್ ಲಾಸ್, ಮತ್ತೆ ಪೊಲ್ಯೂಷನ್, ಅಂಡ್ ದೆನ್ ಇನ್ವಾಸಿವ್ ಸ್ಪೀಶೀಸ್ ಅಂತ ಹೇಳಿದ್ರೆ ಬೇರೆ ಯಾವ್ದೋ ಒಂದು ದೇಶ ಅಂತಿರ್ಬೋದು, ಅದು ಬೇರೆ ಯಾವ್ದೋ ಒಂದು ಎಕೋಸಿಸ್ಟಮ್ ಅಲ್ಲಿ ಇರುವಂತ ಒಂದು ಪ್ಲಾಂಟ್, ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇರುವಂತ ಒಂದು ಪ್ಲಾಂಟ್ ಅಥವಾ ಅನಿಮಲ್, ಒಂದು ಆರ್ಗ್ಯಾನಿಸಮ್ ಮತ್ತೊಂದು ಜಿಯೋಗ್ರಫಿಕಲ್ ಏರಿಯಾಗೆ ಹೋಗಿ ಅಲ್ಲಿ ಎಸ್ಟಾಬ್ಲಿಷ್ ಆಗುವಂಥದ್ದು. ಎಲ್ಲಿ ಅದರ ನ್ಯಾಚುರಲ್ ಎನಿಮೀಸ್ ಇರಲ್ವೋ ಅಲ್ಲಿ ಎಸ್ಟಾಬ್ಲಿಷ್ ಆದಾಗ ಅದಕ್ಕೆ ಏನು ಒಂದು ಕಂಟ್ರೋಲ್ ಇಲ್ದಲೆ ಅದ್ರ ಪಾಪ್ಯುಲೇಷನ್ ಓವರ್ ಆಗಿ ಎಕ್ಸೀಡ್ ಆಗೋಂಥದ್ದು. ಸೊ ಎಕ್ಸೀಡ್ ಆದಾಗ ಅದು ಅಲ್ಲಿರುವಂತ ಲೋಕಲ್ ಏನು ಆರ್ಗ್ಯಾನಿಸಮ್ಸ್ ಇರುತ್ತೆ ಅದರ ಒಂದು ಪಾಪ್ಯುಲೇಷನ್ಗೆ ತೊಂದರೆಯನ್ನ ಮಾಡುವಂಥದ್ದು. ಸೊ ಅಂತದಕ್ಕೆ ನಾವು ಇನ್ವಾಸಿವ್ ಸ್ಪೀಶೀಸ್ ಅಂತ ಹೇಳ್ತೀವಿ. ನಿಮ್ಗೆ ಅಂತ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಅದು ಲಂಟಾನಾ ಕ್ಯಾಮ್ರಾ, ಏನು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಒಂದು ರೋಜಾ ಗಿಡ ಅಂತ ಹೇಳ್ತೀವಿ. ಸೊ ಅದು ಬೇರೆ ಕಂಟ್ರಿಯಿಂದ, ಅಮೆರಿಕಾ ಕಂಟ್ರಿಯಿಂದ ಇಲ್ಲಿಗೆ ಇಂಡಿಯಾಕ್ಕೆ ಎಂಟ್ರಿ ಆಗಿದ್ದು. ಈಗ ಪಾರ್ಥೇನಿಯಂ, ಅದ್ರ ಜೊತೆಗೆ ಪಾರ್ಥೇನಿಯಂ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಪಾರ್ಥೇನಿಯಂ ಕೂಡ ಒಂದು ಗೋಧಿನ ನಮ್ಮ ಒಂದು ಇಂಡಿಪೆಂಡೆನ್ಸ್ ಟೈಮಲ್ಲಿ ಗೋಧಿಯನ್ನ ಅಮೆರಿಕದಿಂದ ಏನು ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾರೆ, ಆ ಟೈಮಲ್ಲಿ ಅದರ ಜೊತೆಗೆ ಗೋಧಿ ಜೊತೆಗೆ ಅದರ ಪಾರ್ಥೇನಿಯಂ ಸೀಡ್ಸ್ ಇಲ್ಲಿಗೆ ಎಂಟ್ರಿ ಆಗುತ್ತೆ. ಸೊ ಇವಾಗ ನೋಡಿದ್ರೆ ಎಲ್ಲಾ ಕಡೆ ಪಾರ್ಥೇನಿಯಮೇ ಬೆಳೆದಿರುತ್ತೆ. ಆ ಪಾರ್ಥೇನಿಯಂ ಏನಂತ ಹೇಳಿದ್ರೆ ನಮ್ಮ ಒಂದು ಲೋಕಲ್ ವೆಜಿಟೇಷನ್ ಏನಿರುತ್ತೆ, ನಮ್ಮ ಇಂಡಿಯಾದಲ್ಲಿರುವಂತ ಪ್ಲಾಂಟ್ ಕಮ್ಯುನಿಟೀಸ್ ಏನಿರುತ್ತೆ ಅದು ಎಸ್ಟಾಬ್ಲಿಷ್ ಆಗಕ್ಕೆ ಅವಕಾಶ ಕೊಡದಲ್ಲೇ ಇರೋ ತರ ವೈಡ್ ಸ್ಪ್ರೆಡ್ ಆಗಿ ಬೆಳೀತಾ ಹೋಗೋದ್ರಿಂದ ನಮ್ಮ ಲೋಕಲ್ ವೆಜಿಟೇಷನ್ ಏನಿರುತ್ತೆ ಅದ್ರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಈ ತರ ಕೆಲವೊಂದು ಏನು ತೊಂದರೆಗಳು ಏನಿದೆ ಅದು ಒಂದು ಎಕಾಲಜಿಕಲ್ ಸ್ಟಡೀಸ್ ಅನ್ನೋದ್ರ ಮೇಲೆ ಒಂದು ದೊಡ್ಡ ಚಾಲೆಂಜಸ್ ನ ಕ್ರಿಯೇಟ್ ಮಾಡ್ತಿದೆ. ಅದ್ರ ಜೊತೆಗೆ ದಿಸ್ ಇಸ್ ಆಲ್ಸೋ ಅಪರ್ಚುನಿಟಿ ಫಾರ್ ದ ಎಕಾಲಜಿಕಲ್ ಸ್ಟಡೀಸ್ ನ ಹೆಚ್ಚು ಮಾಡಕ್ಕೆ ಒಂದು ಅಪರ್ಚುನಿಟಿನೂ ಹೌದು, ಒಂದು ಚಾಲೆಂಜ್ ಕೂಡ ಹೌದು. ಮತ್ತೆ ಎಕಾಲಜಿಸ್ಟ್ ಆರ್ ವರ್ಕಿಂಗ್ ಟು ಅಂಡರ್ಸ್ಟ್ಯಾಂಡ್ ಮಿಟಿಗೇಟ್ ದೀಸ್ ಥ್ರೆಟ್ಸ್.
So many ecologists, they are working on to control these threats. ಈ ಒಂದು ತೊಂದರೆಗಳೇನಿದೆ, ಥ್ರೆಟ್ಸ್ ಏನಿದೆ, ಇದನ್ನ ಮಿಟಿಗೇಟ್ ಮಾಡೋದ್ರ ಬಗ್ಗೆ, ಇದನ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಎಕಾಲಜಿಸ್ಟ್ ಹೆಚ್ಚು ಹೆಚ್ಚು ಸ್ಟಡೀಸ್ ನ ಮಾಡ್ತಿದ್ದಾರೆ ಇನ್ ದ 21st century. ಸೊ ಇದ್ರ ಜೊತೆಗೆ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನೋಂಥದ್ದು ಕೂಡ ಎಕಾಲಜಿಕಲ್ ಸ್ಟಡೀಸ್ ನ ಬೂಸ್ಟ್ ಅಪ್ ಮಾಡ್ತಿದೆ. ಒಂದು ರೆವಲ್ಯೂಷನೈಸ್ಡ್ ಮ್ಯಾನರ್ ಅಲ್ಲಿ ಅದು ಎಕಾಲಜಿಕಲ್ ಸ್ಟಡೀಸ್ ನ ಬೂಸ್ಟ್ ಅಪ್ ಮಾಡ್ತಿದೆ. ಅದರಲ್ಲಿ ಇಂಪಾರ್ಟೆಂಟ್ ಟೆಕ್ನಾಲಜೀಸ್ ಏನು ಎಕಾಲಜಿಕಲ್ ಸ್ಟಡೀಸ್ ಗೆ ಹೆಲ್ಪ್ ಮಾಡ್ತಿರುವಂತ ಇಂಪಾರ್ಟೆಂಟ್ ಟೆಕ್ನಾಲಜೀಸ್ ಅಂತ ಹೇಳಿದ್ರೆ ರಿಮೋಟ್ ಸೆನ್ಸಿಂಗ್ ಟೆಕ್ನಿಕ್, DNA ಸೀಕ್ವೆನ್ಸಿಂಗ್ ಅಂಡ್ ಮಾಡೆಲಿಂಗ್ ಟೆಕ್ನಿಕ್ಸ್. ಈ ಟೆಕ್ನಾಲಜೀಸ್ ಏನ್ ಮಾಡ್ತಿದೆ, ಎಕಾಲಜಿಕಲ್ ಸ್ಟಡೀಸ್ ನ ಹೆಚ್ಚು ಹೆಚ್ಚು ಬೂಸ್ಟ್ ಅಪ್ ಮಾಡುತ್ತೆ. ಇನ್ ಅನ್ಪ್ರೆಡಿಕ್ಟೆಡ್ ಸ್ಕೇಲ್ಸ್, ಅದನ್ನ ನಾವು ಪ್ರೆಡಿಕ್ಟ್ ಮಾಡಕ್ ಆಗದಲೇ ಇರೋ ಮಟ್ಟದಲ್ಲಿ ಅದು ಎಕಾಲಜಿಕಲ್ ಸ್ಟಡೀಸ್ ನ ಬೂಸ್ಟ್ ಅಪ್ ಮಾಡ್ತಿದೆ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.